ಎಥನಾಲ್ಗೆ ಯಾವುದೇ ನಿಯಂತ್ರಣ ಇಲ್ಲ, ಇಷ್ಟೇ ಮಾಡಬೇಕಂತ. ಸೊ ಅದು ಕೇಂದ್ರ ಸರ್ಕಾರದ ಕ್ರಮ ವಹಿಸಬೇಕಾಗಿತ್ತು, ಅದು ಇಷ್ಟೇ ಮಾಡಿ ಅಂತ. ಹೀಗಾಗಿ ಯಾರಿಗೆ ತಮಗೆ ಏನು ಕೆಪಾಸಿಟಿ ಇದೆ ಅದನ್ನು ಕೆಲವರು 30%, 50, ಕೆಲವರು ಪೂರ್ತಿ 100% ಎಥನಾಲ್ ಮಾಡಿದ್ರೆ ಶುಗರ್ ಪ್ರೊಡಕ್ಷನ್ ಕಡಿಮೆ ಆಗಿದೆ. ಸೊ ಹೀಗಾಗಿ ರೇಟು ಮಾರ್ಕೆಟ್ನಲ್ಲಿ ಜಾಸ್ತಿ ಆಗ್ತಾಯಿದೆ. ಜೊತೆಗೆ ಕಳೆದ 2 ತಿಂಗಳಿಂದ 10 ಲಕ್ಷ ಮೆಟ್ರಿಕ್ ಟನ್ ಹೊರಗಡೆ ದೇಶಕ್ಕೆ ಅದನ್ನು ಕಳಿಸುವಂಥ ಪ್ರಯತ್ನ ಆಗಿದೆ. ಸೊ ಎಲ್ಲ ಕಾರಣಗಳಿಂದ ಜಾಸ್ತಿ ಆಗಿದೆ. ಅದು ಕೇಂದ್ರ ರಾಜ್ಯ ಸರ್ಕಾರ ಎರಡೂ ಪ್ರಯತ್ನ ಮಾಡ್ತಾ ಇದ್ದಾರೆ ನಿಯಂತ್ರಣ ಮಾಡಲಿಕ್ಕೆ. ನಿನ್ನೆ ಒಂದು ಸ್ವಲ್ಪ ಮಟ್ಟಿಗೆ ನಿಯಂತ್ರಣ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಎರಡು ಸರ್ಕಾರ ಹೊಂದಾಣಿಕೆ ಮಾಡಿದರೆ ಇನ್ನೂ ಕಡಿಮೆ ಆಗ್ಬೋದು. ಇದು ಎಥನಾಲ್ ಪಾಲಿಸಿ ಸರಿಯಾಗಿಲ್ಲ ಅನ್ನುವಂಥದ್ದು. ಪಾಲಿಸಿ ಮಾಡಬೇಕು ಅವರು. ನಾವು ಇಷ್ಟು ಪರ್ಸೆಂಟೇಜ್ ಅಂತ ಕೊಡಬೇಕು ಅವರು. ಇಷ್ಟು ಕಾರ್ಖಾನೆಗೆ ಪರ್ಸೆಂಟೇಜ್ ಕೊಟ್ಟರೆ ಶುಗರು ಆಗ್ತೈತಿ, ಎಥನಾಲ್ ಆಗ್ತೈತಿ. ಸೊ ಈಗ ನಮ್ಮ ಎಥನಾಲ್ ಮೇಲೆ ಯಾವುದೇ ನಿಯಂತ್ರಣ ಇಲ್ಲ, ನಿಯಂತ್ರಣ ಮಾಡಬೇಕಲ್ಲ. ಸರ್, ಈ ವರ್ಷ ಮಳೆ ಕಡಿಮೆ ಆಗಿರೋದ್ರಿಂದ ಬೆಳೆ ಕೂಡ ಕಡಿಮೆ ಇದೆ. ಈ ಸಲ ಇನ್ನೂ ಸಮಸ್ಯೆ ಆಗ್ಬೋದು, ಎಲ್ಲ ಇನ್ನೂ ತೊಂದರೆ ಜಾಸ್ತಿ ಆಗ್ಬೋದು. ನೋಡೋಣ ಅದು ಯಾವ ರೀತಿ ಆಗ್ತೈತಿ, ಪ್ರಾರಂಭ ಆದ್ಮೇಲೆ ಗೊತ್ತಾಗುತ್ತೆ. ಈ ಹಿಂದೆಯಿಂದ ಕೂಡ ಸರ್ ದರದ ವಿಚಾರವಾಗಿ ಸಮರ ಇದ್ದೇ ಇದೆ ಸರ್. ಈ ಸರಿ ಏನಾದ್ರು ಜಾಸ್ತಿ ಮಾಡ್ಬೋದು ಸರ್ ಸೆಂಟ್ರಲ್ ಗೌರ್ಮೆಂಟ್? ಗೊತ್ತಿಲ್ಲ, ಅದು ಕೇಂದ್ರ ಸರ್ಕಾರ ಮೇಲೆ ಡಿಪೆಂಡ್ ಇದೆ. ಸೊ ಅದು ಪ್ರಾರಂಭ ಅಂತಲ್ಲಿ ಗೊತ್ತಾಗ್ತೈತಿ ಏನು ಮಾಡ್ಬೇಕಂತ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನೋಡೋಣ ಯಾವ ರೀತಿ ಅದಕ್ಕೆ ಸಾಲ್ವ್ ಮಾಡ್ತೀವಿ ಸಿಚುವೇಶನ್ ನೋಡೋಣ. ಸರ್, ಈ ರಫ್ತು ನೀತಿನ ಸರಿ ಮಾಡ್ಬೇಕಂತೀರಾ ಸರ್ ಸಕ್ಕರೆ ವಿಚಾರವಾಗಿ ಸರ್ ಕೇಂದ್ರ ಸರ್ಕಾರ? ಮಾಡಬಾರ್ದು, 10 ಲಕ್ಷ ಟನ್ ಮಾಡಬಾರ್ದಾಗಿತ್ತು. ಯಾಕಂದ್ರೆ ನಮಗೆ ಕೊರತೆ ಇದ್ದಾಗ ಕೊಡೋದು ಸರಿಯಲ್ಲ. ಈಗ ಮತ್ತೆ ವಾಪಸ್ ನಾವು 10 ಲಕ್ಷ ವಾಪಸ್ ತೊಳ್ತಾ ಇದ್ವಿ. ಅದು ಬರಲಿಕ್ಕೆ ಇನ್ನೂ 1 ತಿಂಗಳು ಬೇಕಾಗ್ತದೆ. ಸೊ ಇದನ್ನೆಲ್ಲ ಸರಿಯಾಗಿ ಮಾನಿಟ್ರ್ ಮಾಡಬೇಕು ಕೇಂದ್ರ ಸರ್ಕಾರ. ಸರಿ, ಥ್ಯಾಂಕ್ ಯು ಸರ್.